ಇದೇ 75 ಡೇಸ್ ಬ್ಯಾಕ್ ನಾನೊಂದು ಪ್ರಾಮಿಸ್ನ ಮಾಡ್ಕೊಂಡಿದ್ದೆ. ನನಗೋಸ್ಕರ ತೊಗೊಂಡಿರೋವಂಥ ಪ್ರಾಮಿಸ್. ಪರ್ಫೆಕ್ಟ್ ಆಗಿರಬೇಕು ಅಂತ ಖಂಡಿತವಾಗ್ಲೂ ಇಲ್ಲ. ಜಸ್ಟ್ ಕನ್ಸಿಸ್ಟೆಂಟ್ ಆಗಿರಬೇಕು. ನನಗೋಸ್ಕರ ನಾನು ಯಾವುದೋ ಒಂದು ಬದಲಾವಣೆ ಮಾಡ್ಕೋಬೇಕು ಅನ್ನೋದು ಮಾತ್ರನೇ ಆಗಿತ್ತು. ಒಂದು ಸಣ್ಣ ಚಾಲೆಂಜ್, ಮೈಂಡ್ಸೆಟ್ನ ಚೇಂಜ್ ಮಾಡೋದು, ನನ್ನ ರೊಟೀನ ಚೇಂಜ್ ಮಾಡೋದು ಅಥವಾ ನನ್ನಲ್ಲಿ ಒಳ್ಳೆ ಬದಲಾವಣೆಗಳನ್ನ ತರುವಂಥದ್ದು. ಕೆಲವೊಂದು ದಿನಗಳು ತುಂಬಾ ಈಸಿ ಇತ್ತು, ಬಿಕಾಸ್ ನನ್ನ ರೊಟೀನ್ ಒಂದೇ ಥರ ಇತ್ತು. ಆ್ಯಂಡ್ ಯಾವಾಗ ರೊಟೀನ್ ಚೇಂಜ್ ಆಗ್ತಾ ಬಂತೋ ಹಾಗೇ ಇದ್ದಿದ್ದು ನಿಜವಾದ ಚಾಲೆಂಜ್. ತುಂಬ ಕಷ್ಟ ಆಗ್ತಿತ್ತು, ಬಟ್ ಸ್ಟಿಲ್ ಏನೇ ಆದ್ರೂ ನೆಕ್ಸ್ಟ್ ಡೇ ಐ ಯೂಸ್ ಟು ಕಮ್ ಬ್ಯಾಕ್. ಇಲ್ಲ, ಮಾಡಲೇಬೇಕು, ನನಗೋಸ್ಕರ ನಾನು ಮಾಡ್ತಿರೋದು ಅಂತ ನಾನಾಗೆ ನನ್ನ ಮೈಂಡ್ನ ಪವರ್ಫುಲ್ಲಾಗಿ ಅಂದ್ಕೊಂಡು ಚಾಲೆಂಜ್ನ ಮುಂದೆ ಸಾಗಿಸ್ತಾನೆ ಬಂದೆ. ಯಾವತ್ತಿಗೂ ಯಾಕಪ್ಪ ಇದು ಅಂತ ನನಗೆ ಅನಿಸ್ಲೇ ಇಲ್ಲ, ನಿಜ ಹೇಳಬೇಕು ಅಂತಂದರೆ. ಬಿಕಾಸ್ ಎವ್ರಿ ಡೇ 1% ಕೂಡ ನಾನು ಪ್ರೋಗ್ರೆಸ್ ಮಾಡಿದ್ರೆ ಅದು ನನಗೆ ಪ್ರೋಗ್ರೆಸ್ ಥರನೇ ಅನಿಸ್ತಾ ಇತ್ತು. ಫೈನಲಿ ನಾಳೆಗೆ ನನ್ನ 75 ಡೇಸ್ ಚಾಲೆಂಜ್ ಮುಗಿಯುತ್ತೆ. ತುಂಬಾ ಕಲಿತೆ, ಎಲ್ಲೋ ಒಂದು ಕಡೆ ಫೇಲ್ ಕೂಡ ಆದೆ. ಕಂಟ್ರೋಲ್ ಮಾಡಿಕೊಂಡೆ ನನ್ನ ಮೈಂಡ್ನ ಸಾಕಷ್ಟು ವಿಷಯಗಳಿಗೆ, ಎಸ್ಪೆಷಲಿ ಫುಡ್ ವಿಷಯದಲ್ಲಿ ಹೆಲ್ದಿಯರ್ ಆಗೋದಕ್ಕೆ ಟ್ರೈ ಮಾಡಿದೆ, ಕನ್ಸಿಸ್ಟೆಂಟ್ ಆಗಿರೋದಕ್ಕೆ ಟ್ರೈ ಮಾಡಿದೆ ಆ್ಯಂಡ್ ಸ್ಟ್ರಾಂಗರ್ ಆಗಿರೋದಕ್ಕೆ ಟ್ರೈ ಮಾಡಿದೆ. ಆಲ್ಸೋ ಸ್ಪೆಷಲ್ ಮೆನ್ಷನ್ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ. ಪ್ರತಿಯೊಬ್ಬರು ನಾನು ಮಾಡಿರೋವಂಥ ವೀಡಿಯೋಸ್ ಆಗಲಿ ಅಥವಾ ನಾನು ಹೇಳಿರೋವಂಥ ಮಾತುಗಳಿಗಾಗಲಿ ಸಾಕಷ್ಟು ಸಪೋರ್ಟ್ನ ಕೊಟ್ಟಿದ್ದೀರಾ. ಇದೇ ರೀತಿ ಸಪೋರ್ಟ್ನ ನೀಡ್ತಾರೆ ಅಂತ ಕೇಳ್ಕೊಳ್ತೀನಿ. ವೈಕುಂಠ ಏಕಾದಶಿಗೆ ಅಂತ ನಾವು ಊರಿಗೆ ಹೋಗಿದ್ವಿ. ಈಗ ಮಧ್ಯಾಹ್ನ ನೋಡ್ತಾ ಇದ್ದಾರಲ್ಲ ಎಷ್ಟು ಜನ ತುಂಬ್ಕೊಂಡಿದ್ರು. ಇದೇ ರೀಸನ್ಗೆ ನಾನು 4 ಗಂಟೆಗೇ ಎದ್ದು ಅಭಿಷೇಕದಿಂದ ಹಿಡಿದು ಮಹಾಮಂಗಳಾರತಿವರೆಗೂ ತುಂಬ ದೇವ್ರನ್ನ ನೋಡಿ ಒಂದು ಒಳ್ಳೆ ಪಾಸಿಟಿವ್ ನೋಟಿಂದ ಈ ಇಯರ್ನ ಎಂಡ್ ಮಾಡಿ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಅಲ್ಲೂ ಕೂಡ ಅಷ್ಟೇ ಗೇಮ್ಸ್ ಎಲ್ಲ ಆಡಿದ್ವಿ, ಒಳ್ಳೆ ಊಟನ ಮಾಡಿದ್ವಿ, ಮಾತಾಡಿದ್ವಿ. ಒಂದೊಳ್ಳೆ ಟೈಮ್, ಒಂದು ಒಳ್ಳೆ ಎನರ್ಜಿ. ಆ ರಾಕಿನ ಕೂಡ ಮಾತಾಡಿಸ್ಕೊಂಡು ಅಲ್ಲಿಂದ ಏನೇನು ಲಗೇಜ್ ಇತ್ತು ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆಗೆ ಹೊರಟು ಬಂದ್ವಿ. ಮನೆಗೆ ಬಂದು ಮೊದಲನೇ ಕೆಲಸ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ನ್ಯೂ ಇಯರ್ಗೆ ಅಂತ ರೆಡಿ ಆಗ್ತಾಯಿದ್ವಿ. ಅಂದರೆ ನಾವು ಕಸಿನ್ಸ್ ಎಲ್ಲ ಸೇರಿಕೊಂಡು ಒಂದು ಸಣ್ಣ ಗೆಟ್ ಟುಗೆದರ್ ಮಾಡೋಣ ಅಂತ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಸೀಕ್ವೆನ್ಸ್ ಗೇಮ್ನ ಆಡಿದ್ವಿ. ಆ್ಯಂಡ್ ಟ್ರಸ್ಟ್ ಮೀ, ಇದು ಎಷ್ಟು ಅಡಿಕ್ಟಿವ್ ಗೊತ್ತಾ. ಆಡ್ತಾ 12 ಗಂಟೆ ಆಗಿದ್ದು ಗೊತ್ತಾಗಲಿಲ್ಲ, ನ್ಯೂ ಇಯರ್ ಆಗಿದ್ದು ಗೊತ್ತಾಗಲಿಲ್ಲ. ಅಕ್ಕ ಫ್ರೆಂಚ್ ಫ್ರೈಸ್ ಮಾಡಿಕೊಡ್ತಾಯಿದ್ರು, ನಾವು ತಿಂತಾ ಆಡ್ತಾನೇ ಇದ್ವಿ. ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಮೈಂಡ್ ಕಂಪ್ಲೀಟ್ಲಿ ರಿಫ್ರೆಶಿಂಗ್ ಅಂತ ಅನಿಸ್ತು. ಮಕ್ಕಳೆಲ್ಲ ಸೇರ್ಕೊಂಡಿದ್ರು, ತುಂಬಾ ಚೆನ್ನಾಗಿತ್ತು. ಇದು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಕೂಡ ಆಗಿತ್ತು. ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ನೋಡ್ತಿರೋ ಪ್ರತಿಯೊಬ್ಬರಿಗೂ ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವರ್ಷ ನೀವು ಅಂದ್ಕೊಂಡಿದ್ದು ಎಲ್ಲನೂ ಆಗಲಿ, ಖುಷಿಯಾಗಿರಿ, ಹೆಲ್ದಿಯಾಗಿರಿ ಆ್ಯಂಡ್ ಪೀಸ್ಫುಲ್ ಆಗಿರಿ. ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.